ಪ್ರೇಮ ಕವಿ ಅಂತಲೇ ಕರೆಸ್ಕೊಳ್ಳುವಂತಹ ಕೆ ಕಲ್ಯಾಣ್ ಅವರು ಪಡೆದುಕೊಂಡಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಈಗ ನನ್ನೊಟ್ಟಿಗೆ ಅವರಿದ್ದಾರೆ. ಸರ್, ಬಹಳಷ್ಟು ವಿಶೇಷವಾದ ನಂಟು ನಿಮ್ಮ ಜೊತೆಗಿರುತ್ತೆ ಎಸ್ ಜಾನಕಿ ಅಮ್ಮ ಅವ್ರದ್ದು. ಯಾಕೆಂತ ಹೇಳಿದರೆ, ನೀವು ಬರೆದಂತಹ ಹಾಡುಗಳಿಗೆ ಅವರ ಧ್ವನಿಯಾಗಿರ್ತಕ್ಕಂಥದ್ದಿರ್ಬೋದು, ಅಥವಾ ನೀವು ಕಂಪೋಸ್ ಮಾಡಿದ್ದಂಥದ್ದಕ್ಕೆ ಧ್ವನಿಯಾಗಿರುವಂಥದ್ದಿರ್ಬೋದು, ಆ ಒಡನಾಟವನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದು. ಅವರ ಜೊತೆ ಕಳೆದ ಪ್ರತಿ ಕ್ಷಣಗಳು, ಪ್ರತಿಯೊಂದು ಸಂದರ್ಭವೂ ಕೂಡ ತುಂಬ ಅಮೂಲ್ಯವಾದದ್ದು. ಅದಕ್ಕೆ ಖಂಡಿತವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಮತ್ತು ಏನಂದರೆ, ಜಾನಕಿ ಅಮ್ಮನ ಜೊತೆ ಇದ್ದಾಗ ತಾವೊಬ್ಬ ಗಾಯಕಿಯಾಗಿ ಮಾತ್ರ ಇಡ್ತಿರಲಿಲ್ಲ. ಅವರು ತಾಯಿಯಾಗಿರ್ತಾಯಿದ್ರು. ಒಂದು ವಾತ್ಸಲ್ಯಮಯಿ. ಅವ್ರ ಜೊತೆ ಕಳೆದ ಕ್ಷಣಗಳು ತುಂಬ ಎಮೋಷನ್ ಆಗುತ್ತೆ, ತುಂಬ ಭಾವನೆ ಆಗುತ್ತೆ. ಇಲ್ಲಿ ಅಮ್ಮ ಮಲಗಿದ್ದಾರೆ ಅವರು ಅಂದಾಗ ಸುಮ್ಮನೆ ಮಲಗಿದ್ದಾರೆ ಅನ್ಸುತ್ತೆ ಅಷ್ಟೇ. ಯಾಕೆಂದರೆ ಸರ್, ನೀವು ಬರೆದಂತಹ ಹಾಡು ಗಾನಭರಿತವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಚ್ಚಳಿದೆ ಉಳಿಬೇಕು ಅಂತ ಹೇಳಿದರೆ ಧ್ವನಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಆ ಹಿನ್ನೆಲೆ ಖಂಡಿತವಾಗ್ಲೂ, ಯಾಕೆಂದರೆ ಯಾವುದೇ ಗಾಯಕರು ಸಾಹಿತಿಗಳನ್ನು ಹಾಡುವಾಗ ಅದು ಚೆನ್ನಾಗಿ ಕೇಳುತ್ತೆ. ಯಾಕೆಂದರೆ ಒಂದು ಪೇಪರ್ ಮೇಲೆ ಅಕ್ಷರಗಳಿರುತ್ತೆ. ಗಾಯಕರು ಹಾಡಿದಾಗ ಅದು ಜಾನಕಿ ಅಮ್ಮ ಅಂತ ಅವ್ರು ಹಾಡಿದಾಗ ಮಾತ್ರ ಅದರ ತೂಕ ಬೇರೆಯೇ ಆಗುತ್ತೆ. ಅದಕ್ಕೆ ಆ ತೂಕಕ್ಕೆ ನೀವು ಎಷ್ಟು ಬಂಗಾರ ನೀಟ್ಟರೂ ಕೂಡ ಅದು ಹೋಲಿಕೆ ಆಗಲ್ಲ. ಯಾಕೆಂದರೆ ಸರ್, ಎಸ್ ಜಾನಕಿ ಅಂತ ಸಿಂಗರು ನಿಮ್ಮ ಪದಪುಂಜಗಳಿಗೆ ಧ್ವನಿ ಆಗ್ತಾರೆ. ಯಾಕೆಂತ ಹೇಳಿದರೆ ಆವತ್ತಿನ ಸಾಹಿತ್ಯ ಬೇರೆ ರೀತಿ ಇರ್ತಾಯಿತ್ತು. ಚಿತ್ರ ಸಾಹಿತ್ಯ, ನಿಮ್ಮ ಚಿತ್ರ ಸಾಹಿತ್ಯ ಭಾಳ ಅದ್ಭುತವಾದಂತಂದರೆ ಅಚ್ಚುಕಟ್ಟಾಗಿ ಅವ್ರು ಇಚ್ಛೆ ಪಡುವಂತಹ ರೀತಿಯಲ್ಲಿ ನಿಮ್ಮ ಪದಗಳಿರ್ತಾ ಇದ್ವು. ಇವತ್ತಿನ ಪದಗಳು ಬೇರೆ ರೀತಿಯಾದಂಥ ರೂಪವನ್ನು ಪಡೆದುಕೊಂಡಿದ್ದಾವೆ, ಅಂದರೆ ಆಯಾ ಜನ್ರೇಷನ್ಗೆ ತಕ್ಕ ಹಾಗೆ. ಸೊ ಆ ಸಂದರ್ಭದಲ್ಲಿ ನೀವು ಬರೆದಂಥ ಹಾಡುಗಳಿಗೆ ಕರೆಕ್ಷನ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಅವ್ರು ನಿಮಗೆ ಟಿಪ್ಸ್ ಕೊಡುವಂಥದ್ದು. ಫಸ್ಟ್ ಆಫ್ ಆಲ್ ಏನಂದರೆ, ಜಾನಕಿ ಅಮ್ಮನಿಗೆ ಈಗ ನಂತರ ಲಕ್ಷಾಂತರ ಜನ ಇದ್ದಾರೆ. ನನ್ನ ಕಂಡ್ರೆ ವಿಶೇಷವಾದ ಪ್ರೀತಿ, ಹಾಗೆ ಲಕ್ಷಾಂತರ ಜನಗಳ ಮೇಲೆ ಪ್ರೀತಿ. ಬಟ್ ನನ್ನ ಕಂಡ್ರೆ ಅವ್ರಿಗೆ ಪ್ರೀತಿಯಿಂದ, ಮಮತೆಯಿಂದ ಅವರು ಹತ್ತಿರ ಕೂತಾಗ ನನಗೆ ಏನು ಬರೆದ್ರೂ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಸೊ ಚೆನ್ನಾಗೇ ಬರೀಬೇಕು, ಅದೊಂದು ಬದ್ಧತೆ ಇರುತ್ತೆ. ಬಟ್ ಏನೇ ಬರೆದ್ರು, ನಾವೇನೇ ಮಾಡಿದ್ರು ಕೂಡ ಆ ಅಕ್ಷರಗಳ ಮೇಲೆ ಅವರ ಧ್ವನಿಯ ಲೇಪನ ಬಂದಾಗಲೇ ಅದಕ್ಕೊಂದು ತೂಕ. ನೀವು ಏನಾದರೂ ಕರೆಕ್ಷನ್ ಮಾಡಿದಂಥದ್ದು ಇದೆಯಾ ಸರ್, ಕಂಪೋಸ್ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ನೀವು ಬರೆದಂತಹ ಸಂದರ್ಭದಲ್ಲಿ? ಅಲ್ಲ, ಅಮ್ಮ ಹಾಡುವಾಗ ಕೆಲವು ಸತಿ ಶ್ರುತಿ ಹಿಂಗೆ ಆದಾಗ ಅವರೇ ಹೇಳಿಬಿಡ್ತಾರೆ. SPB ಸರ್ ಆಗಲಿ, ಜಾನಕಿ ಅಮ್ಮ ಆಗಲಿ, ಹಾಡಬೇಕಾದ್ರೆ ಏನಾದರೂ ಸ್ವಲ್ಪ ಶ್ರುತಿ ಇದಾಯಿತು ಅಂದರೆ, ಕಣ 1 more ಹಾಡ್ತೀನಿ, ಯಾಕಂತ ಇನ್ನೊಂದ್ಸರಿ ಹಾಡ್ತೀನಿ, ಅವರೇ ಹಾಡ್ಬಿಡ್ತಾರೆ. ನಾವೆಲ್ಲ ಅವ್ರಿಗೆ ಹೇಳ್ಕೊಡೋದು ಅವೆಲ್ಲ ಚೀಚಿ ತುಂಬ ಅಪಚಾರ ಅದು. ಬಟ್ ಏನಂದರೆ, ಅಮ್ಮ ಈ ಥರ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಓ ಸರಿ ಕಣ ಅಂತ ಹಾಡ್ತಾರೆ. ಆ ಥರ ಅವ್ರು ತುಂಬ ಫ್ಲೆಕ್ಸಿಬಲ್. ಅವರು ಈ ಥರ ಚೇಂಜ್ ಮಾಡ್ಕೋಬೋದಾ ಇದನ್ನು ಅಂತ ನಿಮಗೂ ಒಂದಷ್ಟು ಟಿಪ್ಸ್ಗಳು ಕೊಟ್ಟಿರುವಂಥದ್ದು ಇದೆಯಾ ಸರ್? ಇದೆ. ಏನಂದರೆ, ಅದಕ್ಕೆ ಅವರು ಆ ಎಕ್ಸ್ಪ್ರೆಷನ್ಸ್, ಆ ಭಾವನೆಗಳನ್ನ ಕೊಟ್ಟಾಗಲೇ ಅದರದ್ದು ಒಂದು ತೂಕ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಮೇಲೆ ಅವರು ಕೆಲವು ಸತಿ ಹೇಳಿದ್ದಿದೆ, ಇದು ಈ ರೀತಿ ಹಾಡ್ಲಾ, ಈ ರೀತಿ ಮಾಡ್ಲಾ ಅಂತ ಹೇಳಿದ್ದಿದೆ. ಅದೆಲ್ಲ ಖಂಡಿತ ಅದನ್ನು ತೊಗೊಳ್ತೀವಿ ಸರ್. ಇನ್ನು ವಿಶೇಷವಾಗಿ ನೋಡುವಂಥದ್ದು, ಗಾಯಕರಿಗೆ ಭಾಷೆ ನಂಟಿರುತ್ತೆ ಸರ್, ಎಲ್ಲ ಬೇರೆ ಬೇರೆ ಭಾಷೆಗಳ ನಂಟಿರುತ್ತೆ, ಸಂಗೀತದ ನಂಟಿರುತ್ತೆ. ಆದರೆ ವಿಶೇಷವಾಗಿ ಜಾನಕಿ ಅಮ್ಮನವ್ರಿಗೆ ಹುಟ್ಟಿದ್ದು ಆಂಧ್ರದಲ್ಲಿ, ಈಗ ತಾನು ಲೀನ ಆಗಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನೆಲದ ನಂಟಿದೆಯಲ್ಲ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ? ಕನ್ನಡ ನಾಡಿಗಿರುವಂಥ ಶಕ್ತಿ ಅದೇನೆ. ಕನ್ನಡ ನಾಡು ಅನ್ನೋದೇ ಒಂದು ಪ್ರೀತಿಯನ್ನು ಆಸ್ವಾದಿಸ್ಕೊಳ್ಳೋಂಥ ನೆಲ. ಹಾಗಾಗಿ ಇಂಥವರೆಲ್ಲ ಇಲ್ಲೇ ಅಪೇಕ್ಷೆ ಪಡ್ತಾರೆ. ಅವ್ರು ಇಷ್ಟದಂಗೆ ಆಗಿದೆ. ಇವತ್ತಿನ ಯುವ ಬರಹಗಾರರಿಗೆ ಅಥವಾ ಯುವ ಗಾಯಕರುಗಳಿಗೆ ಜಾನಕಿ ಅಮ್ಮ ಅವರನ್ನು ಉದಾಹರಣೆಗೆ ತೆಗೆದುಕೊಂಡು ಏನು ಸಲಹೆಗಳು ಕೊಡ್ತೀರಿ ಸರ್? ಯಾವ ರೀತಿಯಾಗಿ ಸ್ಫೂರ್ತಿ ತೊಗೋಬೇಕಂತ ಹೇಳಿ? ಏನಿಲ್ಲ ಸರ್, ಜಾನಕಿ ಅಮ್ಮನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವ್ರ ಹಾಡುಗಳು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಹೇಗೆ ಹಾಡಿದ್ದಾರೆ, ಹೇಗಿರಬೇಕು ಅಂತ. ಸಾಕು. ಥ್ಯಾಂಕ್ ಯು. ಇದು ಚಲನಚಿತ್ರ ಸಾಹಿತಿ ಕೆ ಕಲ್ಯಾಣ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪುಂತ್ಯಸ್ TV5 ಮೈಸೂರು.